ಬಂಗಾರದ ಪೆಟ್ಟಿಗೆ ತೆರೆದ ಕ್ಷಣದಲ್ಲಿ ಹಳೆಯ ಗೊಂಬೆಗಳು ಬೆಳಕು ಕಂಡವು. ಅಜ್ಜಿ ಮೃದುವಾಗಿ ಧೂಳು ತೂಗಿ ಪ್ರತಿ ಮುಖದ ಹೆಸರನ್ನು ಹೇಳಿದರು. ಹಂತ ಹಂತವಾಗಿ ಮನೆ ಸಜ್ಜಾಯಿತು. ದೇವರು ಜನ ಪ್ರಾಣಿ ಜೀವನದ ದೃಶ್ಯ ಒಂದೇ ಅಲಮಾರಿಯಲ್ಲಿ ಕಾಲದ ತುಣುಕುಗಳು. ಮಕ್ಕಳ ಪ್ರಶ್ನೆಗೆ ತೆರೆದ ಪಾಠ. ಗೊಂಬೆಗಳ ಮನೆಯ ಕಥೆ ಮೌನದಲ್ಲೇ ಮಾತಾಡುತ್ತದೆ. ಯಾರು ಹೇಗೆ ಹಬ್ಬ ಆಚರಿಸಿದರು ಪೀಳಿಗೆಯಿಂದ ಪೀಳಿಗೆ ಸಾಗುತ್ತದೆ. ಗೊಂಬೆಗಳ ಮನೆಯ ಕಥೆ ಒಂದೇ ರೂಪಕ್ಕೆ ಬಿಗಿಯುವುದಿಲ್ಲ. ಪ್ರತಿ ಮನೆಯ ಆಯ್ಕೆ ಬೇರೆ ಇರಬಹುದು, ಅದರಿಂದ ಅದರ ಮಾನ ಕಡಿಮೆಯಾಗುವುದಿಲ್ಲ. ಕೆಲವು ಗೊಂಬೆಗಳು ಹೊಸದಾಗಿ ಬಂದವು, ಕೆಲವು ಮುರಿದರು ಉಳಿಸಿಕೊಂಡವು. ಒಬ್ಬ ಬಾಲಕ ಹೊಸ ಕಥೆ ಕಟ್ಟಿದ, ಒಬ್ಬ ಬಾಲಕಿ ಹಳೆಯ ಕ್ರಮ ಬದಲಿಸಿದರು. ಪರಂಪರೆ ಎಂದರೆ ನಕಲು ಮಾತ್ರವಲ್ಲ, ಸಂಭಾಷಣೆ ನೆನಪು ಹೊಸ ಅರ್ಥ. ಗೌರವದಿಂದ ಬದಲಾವಣೆ ಮಾಡಿದಾಗ ಅದು ಬದುಕಿರುವ ಸಂಸ್ಕೃತಿ. ಯಾರ ಮನೆಗೂ ಇದೇ ನಿಯಮ ಎಂದು ನಾವು ಹೇಳಬೇಕಾಗಿಲ್ಲ. ಕಾಣುವ ರೂಪದ ಹಿಂದೆ ಇರುವ ಪ್ರೀತಿ ಅಷ್ಟೇ ಸಾಕು, ಬೇರೆ ಪ್ರಮಾಣವಿಲ್ಲ. ಗೊಂಬೆಗಳ ಮನೆಯ ಕಥೆ ಮೌನದಲ್ಲೇ ಮಾತಾಡುತ್ತದೆ. ಯಾರು ಹೇಗೆ ಹಬ್ಬ ಆಚರಿಸಿದರು ಪೀಳಿಗೆಯಿಂದ ಪೀಳಿಗೆ ಸಾಗುತ್ತದೆ. ಗೊಂಬೆಗಳ ಮನೆಯ ಕಥೆ ಒಂದೇ ರೂಪಕ್ಕೆ ಬಿಗಿಯುವುದಿಲ್ಲ. ಪ್ರತಿ ಮನೆಯ ಆಯ್ಕೆ ಬೇರೆ ಇರಬಹುದು, ಅದರಿಂದ ಅದರ ಮಾನ ಕಡಿಮೆಯಾಗುವುದಿಲ್ಲ. ಯೋಧರ ಮನೆಗೂ ಇದೇ ನಿಯಮ ಎಂದು ನಾವು ಹೇಳಬೇಕಾಗಿಲ್ಲ. ಕಾಣುವ ರೂಪದ ಹಿಂದೆ ಇರುವ ಪ್ರೀತಿ ಅಷ್ಟೇ ಸಾಕು, ಬೇರೆ ಪ್ರಮಾಣವಿಲ್ಲ. ಗೊಂಬೆಗಳ ಮನೆಯ ಕಥೆ ಮೌನದಲ್ಲೇ ಮಾತಾಡುತ್ತದೆ. ಯಾರು ಹೇಗೆ ಹಬ್ಬ ಆಚರಿಸಿದರು ಪೀಳಿಗೆಯಿಂದ ಪೀಳಿಗೆ ಸಾಗುತ್ತದೆ. ಗೊಂಬೆಗಳ ಮನೆಯ ಕಥೆ ಒಂದೇ ರೂಪಕ್ಕೆ ಬಿಗಿಯುವುದಿಲ್ಲ. ಪ್ರತಿ ಮನೆಯ ಆಯ್ಕೆ ಬೇರೆ ಇರಬಹುದು, ಅದರಿಂದ